ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಅಕ್ಕಿ ಹುಗ್ಗಿ ರೆಡಿ ಆಗತೈತಿ. ಹುಗ್ಗಿ ಅನ್ನತ್ತೆ ಕಾಮನ್ ಆಗಿ ನೀವು ಸ್ವೀಟ್ ಆಗಿರ್ತೈತೆ ಅಂತ ತಿಳ್ಕೊತೀರಿ. ಇದು ಸ್ವೀಟ್ ಆಗಿರಂಗಿಲ್ಲ, ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ. ಈ ಅಕ್ಕಿ ಹುಗ್ಗಿನ ನಾವು ಕುಸುಬಿ ಒಳಗೆ ಮಾಡ್ತೀವಿ. ಅಂದ್ರೆ ಕುಸುಬಿನ ನೆನಾಕಿ ಅದ್ರದ್ದು ಹಾಲು ತೆಗೆದು ಹುಗ್ಗಿ ಮಾಡ್ತೀವಿ. ಮಸ್ತ್ ಟೇಸ್ಟ್ ಆಗಿರ್ತೈತಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಆದ್ರೂ ಹೇಳ್ಬೋದು. ನಾವು ಪ್ರತಿ ಹಬ್ಬಕ್ಕೂ ಲಕ್ಷ್ಮೀ ಪೂಜಾಕ್ಕಂತೂ ನಾವು ತಪ್ಪದ ಅಕ್ಕಿ ಹುಗ್ಗಿ ಮಾಡಿರ್ತೀವಿ. ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಒಂದು ಟೈಮ್ ಈ ರೆಸಿಪಿನ ಟ್ರೈ ಮಾಡ್ರಿ. ಮಸ್ತ್ ಟೇಸ್ಟ್ ಆಗಿ ಡಿಫ್ರೆಂಟ್ ಆಗಿರ್ತೈತಿ. ಇಲ್ಲಿ ನಾನು ಅಕ್ಕಿ ಹುಗ್ಗಿ ಮಾಡಕ್ಕೆ ಈಗ ಒಂದು ಡಬ್ರಿ ತೊಗೊಂಡಿನಿ. ಆ ಡಬ್ರಿ ಒಳಗೆ ಒಂದು ಸಣ್ಣ ಬೋಲ್ನಿಂದ ಒಂದು 3 ಬೋಲ್ನಷ್ಟು ರೇಷನ್ ಅಕ್ಕಿ ತೊಗೊಳತ್ತೀನಿ. ಈಗ 3 ಬೋಲ್ನಷ್ಟು ರೇಷನ್ ಅಕ್ಕಿ ಅಂತ ತೊಗೊಂಡಿನಿ. ಈ ರೇಷನ್ ಅಕ್ಕಿಗೆ ಕರೆಕ್ಟಾಗಿ ಸ್ವಲ್ಪ ಒಂದು 3ರಿಂದ 4 ಸರಿ ನೀರು ಹಾಕಿ ತೊಳ್ಕೊರಿ. ಎದಕ್ಕಂದ್ರೆ ಇದ್ರ ಮೇಲ್ಗಡೆ ಭಾಳಷ್ಟು ಧೂಳು ಇರ್ತೈತಲ್ಲ, ಆ ಧೂಳೆಲ್ಲ ಹೋಗಿ ಅಕ್ಕಿ ಕ್ಲೀನ್ ಆಗ್ಬೇಕು. ಆ ಟೈಪ್ ತೊಳ್ಕೊರಿ. ಈಗ ನೋಡ್ಬೋದು ಅಕ್ಕಿ ಎಲ್ಲ ಕ್ಲೀನ್ ಆಗೈತಿ. ಕರೆಕ್ಟಾಗಿ ತೊಳ್ಕೊಂಡೇನೆ ಅಕ್ಕಿ. ಈಗ ಈ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ನೆನಕಾಕಿಡಾತೀನಿ. ನಾನು ಇದು ಓವರ್ ನೈಟ್ ನೆನಕಿಡಾತೀನಿ. ಅಂದ್ರೆ ಈಗ ನಾನು ರಾತ್ರಿನೇ ನೆನಕಿಡಾತೀನಿ. ಅಂದರೆ ಬೆಳಗಿನ ತನಕ ಅಂದ್ರದು ಒಂದು 7ರಿಂದ 8 ತಾಸು ಆಗಿರ್ತೈತಿ. ಅಲ್ಲಿ ತನಕ ಅಂದರೆ ಕರೆಕ್ಟಾಗಿ ನೆನಿತೈತಿ. ಈಗ ಬಾಯಿ ಮುಚ್ಚಿದನ್ನ ನೆನಕಿಡಾತೀನಿ. ಮೊದಲು ಒಂದು ಬೋಲ್ ತೊಗೊಂಡಿನಿ. ಒಂದು ಬೋಲ್ನಲ್ಲಿ 1 ಕಪ್ನಷ್ಟು ಕುಸುಬಿ ಹಾಕ್ಕೊಳಕತ್ತೀನಿ. 1 ಕಪ್ನಷ್ಟು ಕುಸುಬಿ ತೊಗೊಂಡಿನೀಗ. ಈ 1 ಕಪ್ಪನ್ನು ಕುಸುಬಿನ ನೀರು ಹಾಕಿ ಕರೆಕ್ಟಾಗಿ ತೊಳ್ಕೊಳ್ಳೋಣ. ಇದ್ರ ಮೇಲೆ ಧೂಳಾದು ಇರ್ತದಲ್ಲ, ತೊಳೆಯೋದ್ರಿಂದ ಧೂಳೆಲ್ಲ ಹೋಗ್ತೈತಿ. ಮೊದಲೇ ತೊಳ್ಕೊಳ್ಳೋಣ ಇದನ್ನ. ಇಲ್ಲಿ ನಾನು ನೀರು ಹಾಕಿ ಸ್ವಚ್ಛಾಗಿ ಇವನ್ನ ತೊಳೆದಿಟ್ಕೊಂಡಿನಿ. ತೊಳೆಯೋದ್ರಿಂದ ಧೂಳೆಲ್ಲ ಈಗ ಹೋಗೈತಿ. ಈಗ ಇದ್ರೊಳಗೆ 1 ದೊಡ್ಡ ಗ್ಲಾಸ್ನಷ್ಟು ನೀರು ಹಾಕಕತ್ತೀನಿ. ಇವು ಪೂರ್ತಿ ಮುಳುಗಬೇಕಾದ್ರಾಗ ಅಷ್ಟು ನೀರನ್ನು ಹಾಕ್ರಿ. ಇಲ್ಲಿ ನಾನು ಕುಸುಬಿಗೆ ನೀರು ಹಾಕಿ ನೆನಕಿಡಾಕ್ತೀನಿ. ಈಗ ರಾತ್ರಿ ಆಗೈತಿ. ರಾತ್ರಿನ ನೆನಕಿಡಾಕ್ತೀನಿ ನಾನು. ಇದು ಬೆಳಗಿನ ತನಕ ಅಂದ್ರೆ ಫುಲ್ ನೆಂದಿರ್ತೈತಿ. ಇನ್ ಕೇಸ್ ನೀವು ಡೇ ಟೈಮ್ ಮಾಡ್ಬೇಕಂದ್ರೆ ಒಂದು 6 to 7 hours ಆದರೂ ಇದು ನೆನಿಬೇಕು ನೀರೊಳಗೆ. ಅಂದಾಗ ಈ ಕುಸುಬಿ ಹಾಲು ಚಲೋ ಬರ್ತೈತಿ. ಈ ಅಕ್ಕಿನ ನಾನು ರಾತ್ರಿನೇ ನೆನಕಿಟ್ಕೊಂಡಿದ್ದೆ. ಇದು ಅರೌಂಡ್ 10 ತಾಸಂತೂ ಈಗ ನೆಂದೈತಿ. ಈಗ ಇದು ನೀರು ತೆಗೆದು ಇದಕ್ಕೆ ಹೊಸ ನೀರು ಹಾಕ್ತೀನಿ. ಈಗ ಅಕ್ಕಿದ ನೀರು ತೆಗೆದು ಹೊಸ ನೀರು ಹಾಕಾಕತ್ತೀನಿ. ಅಕ್ಕಿ ಏನು ತೊಗೊಂಡಿರ್ತಿರಲ್ಲ ಅದ್ರದ್ದು 3 ಪಟ್ಟು ನೀರು ತಗೋರಿ. ಇಲ್ಲಿ ಅಕ್ಕಿದ 3 ಪಟ್ಟು ನೀರು ತೊಗೊಂಡು 3 ಸಿಟಿ ಹೊಡೆಸ್ಕೋರಿಗ. ಅಂದ್ರೆ ಅದು ಅನ್ನ ಫುಲ್ ಮೆತ್ತಗಾಗಿ ಬರಬೇಕು. ಈ ಕುಕ್ಕರಿಂದ ಬಾಯಿ ಹಾಕಿ ಈಗ ನಾನು 3 ಸಿಟಿ ಹೊಡೆಸ್ತೀನಿ. ಈಗ ಇಲ್ಲಿ ನಾ ಕುಸುಬಿ ರಾತ್ರಿನೇ ನೆನಕಿಟ್ಕೊಂಡಿದ್ದೆ. ಆ ನೆನಕಿಟ್ಕೊಂಡಂಥ ಕುಸುಬಿದ ನೀರನ್ನು ತೆಗೆದು ಇಲ್ಲಿ ಇಟ್ಕೊಂಡಿನಿ. ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟಾಗಿ ಇವು ಫುಲ್ ಕರೆಕ್ಟಾಗಿ ನೆಂದಾವು. ಈಗ ಇವನ್ನ ನಾನು ಮಿಕ್ಸಿಗೆ ಹಾಕ್ಕೊಳಾಕ್ತೀನಿ. ಇಲ್ಲಿ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿನೀಗ. ಇಲ್ಲಿ ನೋಡ್ರಿ ನೆಂದಿದ್ದ ಕುಸುಬಿ ಎಷ್ಟು ಮಸ್ತ್ ಹಾಲು ಬಿಟ್ಟೈತಲ್ಲ ಇಲ್ಲಿ. ಈಗ ಇದನ್ನು ಸೋಸ್ಕೊಳ್ಳೋಣ. ಈಗ ಇಲ್ಲೊಂದು ಡಬ್ರಿ ತೊಗೊಂಡಿನಿ. ಡಬ್ರಿ ಒಳಗೆ ಈ ಜಾಲರಿನಿಟ್ಟು ಸೋಸ್ಕೊತೀನಿ. ಬೇಕಾ ನೀವು ವಸ್ತ್ರದ ಗಣಕಿ ಮಾಡ್ಕೊಂಡು ಹಿಂಡ್ಕೋಬೋದು, ಅದು ನಡೀತೈತಿ. ಇಲ್ಲಿ ಮಿಕ್ಸಿ ಒಳಗೆ ಇನ್ನೊಂದು ಸ್ವಲ್ಪ ಐತಿ. ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲೆಲ್ಲ ಹಿಂಗೆ ಅಳಗಾಡಿಸಿ ಇದ್ರಕ್ಕೆ ವಾಪಸ್ ಹಾಕ್ತೀನಿ. ಅಂದರೆ ಇದ್ರೊಳಗೆ ಇದ್ದಿದ್ದ ಹಾಲೂ ಪೂರ್ತಿ ಅದ್ರೊಳಗೆ ಬರ್ತೈತಿ. ಇಲ್ಲೇ ನೀರು ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಅಷ್ಟು ಹಾಕಾಕತ್ತೀನಿ. ಈಗ ಈ ಟೈಪ್ ಮಾಡೋದ್ರಿಂದ ಕುಸುಬಿ ಹಾಲು ಏನಿರ್ತೈತಲ್ಲ ಪೂರ ಹಾಲು ಅಲ್ಲೇ ಡಬ್ರಿ ಒಳಗೆ ಬರ್ತೈತಿ. ಈಗ ಇಲ್ಲೇ ನೀವು ಕೈನಿಂದ ಮಾಡಿದ್ರೆ ಫಾಸ್ಟಾಗಿ ಆಗ್ತೈತಿ. ಅದಕ್ಕೆ ನಾನು ಕೈನಿಂದನೇ ಮಾಡಾಕ್ತೀನಿ. ಈ ಟೈಪ ಪೂರ್ತಿ ತೆಗೆದುಬಿಡ್ರಿದೆ. ಇಲ್ಲೇನು ಸಿಪ್ಪಿ ಐತಲ್ಲ ಈ ಸಿಪ್ಪಿ ತೆಗೆದುಬಿಡೋಣ. ಇಲ್ಲೆಲ್ಲ ಸಿಪ್ಪಿನೂ ಕರೆಕ್ಟಾಗಿ ಈಗ ಹಿಂಡಿ ತೆಗ್ದೀನಿ. ಇಲ್ಲಿ ನೋಡ್ಬೋದು ಕುಸುಬಿ ಹಾಲು ಇಷ್ಟಕ್ಕೆ ಬಂದೈತಿ. ಈಗ ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿ ಬಂದೈತೆ ಅಂಥೇಳಿ. ಇಲ್ಲೇ ಕುಕ್ಕರ್ ಒಳಗೆ ಅಕ್ಕಿನ ನಾನು 3 ಸಿಟಿ ಆಗೋ ತನಕನೂ ಬೇಯಿಸ್ಕೊಡೀನೀಗ. ಇಲ್ಲಿ ನಾನು 1 ಪಟ್ಟು ಅಕ್ಕಿ 3 ಪಟ್ಟು ನೀರು ಹಾಕಿನಲ್ಲ, ಅದಕ್ಕೆ ನೋಡ್ರಿ ಮೆತ್ತಗಾಗಿ ಬಂದೈತೆ ಅನ್ನ. ಹಿಂಗೆ ಫುಲ್ ಮೆತ್ತಗಾಗಿನ ಬರಬೇಕಿದೆ. ನೀವು ನೋಡ್ಬೋದು. ಇನ್ನೂ ಮೆತ್ತಗಾದರೂ ನಡೀತೈತಿ.
ಈಗ ನಾ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆ ಒಳಗೆ ಅನ್ನ ಏನು ಕುದಿಸಿಟ್ಕೊಂಡಿದ್ದೆಲ್ಲ ಆ ಅನ್ನ ಇದಕ್ಕೆ ಹಾಕಾಕತ್ತೀನಿ. ಇದಕ್ಕಂದ್ರೆ ಕುಕ್ಕರ್ ಹಿಡಿಯಂಗಿಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ಡಬ್ರಿ ತೊಗೊಂಡೀನಿ. ಬೇಯಿಸಿಟ್ಕೊಂಡಿದ್ದ ಅನ್ನ ಎಲ್ಲ ಪೂರ್ತಿಗೆ ಡಬ್ರಿಗೆ ಹಾಕ್ಕೊಳತ್ತೀನಿ. ಈಗಿಲ್ಲ ಎಲ್ಲ ಅನ್ನನೂ ಒಂದು ಡಬ್ರಿ ತಕ್ಕೊಂಡೆ. ಇಲ್ಲೇ ನಾನು ಕುಸುಬಿ ಹಾಲು ತೆಗೆದಿಟ್ಕೊಂಡಿದ್ದೆಲ್ಲ ಆ ಕುಸುಬಿ ಹಾಲಿಗೆ ಆ ಅನ್ನಕ್ಕೆ ಹಾಕಾಕತ್ತೀನಿ. ಇಲ್ಲಿ ಕುಸುಬಿ ಎಷ್ಟು ಹೆಲ್ತಿಗೆ ಚಲೋ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತು. ಇಲ್ಲಿ ಕುಸುಬಿ ಭಾಳ ಆರೋಗ್ಯಕ್ಕೆ ಚಲೋ. ನೀವು ಅವಾಗವಾಗ ಈ ಹುಗ್ಗಿ ತಿಂತಾ ಇದ್ರೆ ಹೆಲ್ತಿಗೆ ಭಾಳ ಚಲೋ. ನಮ್ದು ಎಲ್ಲ ಹಬ್ಬಕ್ಕೂ ನೈವೇದ್ಯಕ್ಕೆ ನಾವು ಕಂಪಲ್ಸರಿ ಅಕ್ಕಿ ಹುಗ್ಗಿ ಮಾಡಿರ್ತೀವಿ. ಇಲ್ಲಿ ಅನ್ನ ಮತ್ತು ಕುಸುಬಿ ಹಾಲು ಎರಡೂ ಹಾಕೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟೇ 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋನಿಲ್ಲ. ಕಾಮನ್ನಾಗಿ ಹುಗ್ಗಿ ಅಂದರೆ ಏನು ತಿಕ್ಕೋತಾರೆ, ಎಲ್ಲರೂ ಸ್ವೀಟ್ ಇರ್ತೈತೆ ಅಂತ ತಿಕ್ಕೋತಾರೆ. ಇದು ಸ್ವೀಟಾಗಿರೋಂಗಿಲ್ಲ, ಇದರ ಟೇಸ್ಟೇ ಡಿಫ್ರೆಂಟಾಗಿರ್ತೈತಿ. ಈಗ ಇದಕ್ಕಿಲ್ಲೇ ಇದು ಅನ್ನದ ಎಲೆ ಅಂತ ಹೇಳ್ತೀವಿ, ಅಥವಾ ಪಲಾವ್ ಎಲೆ ಅಂತಾದರೂ ಹೇಳ್ತಾರೆ ಕೆಲವೊಬ್ಬರು. ಈಗ ಇದನ್ನು ಹಾಕಾಕತ್ತೀನಿ. ಇಲ್ಲಿ ನಾವು ಯೂಶ್ವಲಿ ಮನೆಯೊಳಗೆ ಏನು ಗಿಡ ಬೆಳೆಸಿರ್ತೀವಲ್ಲ, ಎಲ್ಲರೂ ಇದು ಅನ್ನದ ಎಲೆ ಇಲ್ಲ ಪಲಾವ್ ಎಲೆ ಪ್ಲಾಂಟನ್ನು ಹಚ್ಚಿರ್ತೀವಿ. ಇದಿಲ್ಲ ಅಂದರೆ ನೀವು ಅರಿಶಿಣದ ಎಲೆ ಆದರೂ ಯೂಸ್ ಮಾಡ್ಬೋದು. ಇದು ಪಲಾವ್ ಎಲೆ ಹಾಕಿದರೆ ಬಾಸ್ಮತಿ ಅಕ್ಕಿದ ಪರಿಮಳ ಬರ್ತೈತಿ. ಇಲ್ಲಿ ಅರಿಶಿಣದ ಎಲೆ ಹಾಕಿದರೆ ಅರಿಶಿಣಕ್ಕೇನು ಪರಿಮಳ ಬರ್ತದಲ್ಲ, ಅದ ಸೇಮ್ ರೈಸ್ ಒಳಗೂ ಬರ್ತೈತಿ. ಅದು ಒಂಥರ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ಈಗ ನನ್ನ ಕಡೆ ಅರಿಶಿಣದ ಎಲೆ ಇಲ್ಲ, ಈಗ ಇದೈತಿ, ಇದನ್ನು ಹಾಕ್ಕೊಳತ್ತೀನಿ. ಈಗ ಇಲ್ಲೇ ಮತ್ತೆ ಇದಕ್ಕೆ 1-2 ಗ್ಲಾಸ್ ನೀರು ಹಾಕ್ತೀನಿ. ಇದನ್ನು ಕರೆಕ್ಟಾಗಿ ಈಗ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಫಸ್ಟ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಪಲಾವ್ ಎಲೆ ಏನಿರ್ತೈತಲ್ಲ, ನೀವು ಫಸ್ಟ್ ಕುಕ್ಕರ್ಗೇನು ರೈಸ್ ಇಡ್ತಿರ್ತೀರಲ್ಲ ಅವಾಗಾದರೂ ಹಾಕ್ಕೋಬೋದು, ಇವಾಗಾದರೂ ಹಾಕ್ಕೋಬೋದು. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳತ್ತೀನಿ. ಇಲ್ಲಿಗೆ ನಾನು ಗ್ಯಾಸ್ ಚಾಲೂ ಮಾಡೀನಿ. ಹೈ ಫ್ಲೇಮ್ ಒಳಗೆ ಇದನ್ನು ಫುಲ್ ಕುದಿಸ್ಕೊಳ್ಳೋಣ. ಇಲ್ಲಿ ಗ್ಯಾಸ್ ಸ್ಟಾರ್ಟ್ ಮಾಡಿದ್ಬೇಕು ನೀವು ಈ ಟೈಪ್ ಮಿಕ್ಸ್ ಮಾಡ್ಕೊತಾನೆ ಇರ್ರಿ. ಯಾಕಂದರೆ ಈಗ ಅನ್ನನೂ ಭಾಳ ಬಿಸಿ ಐತಿಗಿದೆ. ಇಲ್ಲಿ ನೀವು ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಇಲ್ಲೇ ಗಂಟು ಉಳಿಬಾರ್ದೆ. ಇಲ್ಲಿ ಸ್ವಲ್ಪ ನೀರು ಕಡಿಮೆ ಅಂತ ಅನ್ಸಾತೈತಿ. ಗೋಧಿ ಹುಗ್ಗಿ ಎಷ್ಟು ತೆಳ್ಳಗಾಗಿರ್ತೈತಲ್ಲ ಆ ಹದಕ್ಕೆ ಬಂದ್ರೆ ಸಾಕೀಗ. ಸ್ವಲ್ಪ ಗಟ್ಟಿ ಅನ್ಸಾತೈತಿ, ಅದಕ್ಕೆ ಈಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಾಕತ್ತೀನಿ ನಾನು. ಇಲ್ಲಿ ನೀರು ಜಾಸ್ತಿ ಆಯ್ತಂದ್ರೆ ಸ್ವಲ್ಪ ಮೆತ್ತಗೆ ಬರ್ತೈತಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಿಮೆ ಅನ್ಸಾಗುತ್ತೆ. ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿನಿ. ಈಗ ನಾನು ಗ್ಯಾಸ್ ಹೈ ಫ್ಲೇಮ್ ಒಳಗೆ ಇಟ್ಟೀನಿ. ಇದನ್ನು ಕಂಟಿನ್ಯೂ ಆಗಿ ಈ ಟೈಪ್ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು, ಇಲ್ಲಾಂದ್ರೆ ಇದು ಗಂಟು ಆಗಿಬಿಡ್ತೈತಿ. ಈ ಟೈಪ್ ಮಿಕ್ಸ್ ಮಾಡೋದ್ರಿಂದ ಅಕ್ಕಿ ಹುಗ್ಗಿ ಏನಿರ್ತೈತಲ್ಲ ಮಸ್ತ್ ಮೆತ್ತಗಾಗಿ ಟೇಸ್ಟಾಗಿ ಬರ್ತೈತಿ. ಕುದಿ ಹತ್ತೈತಿ, ಫ್ಲೇಮನ್ನು ನಾನು ಲೋ ಮಾಡೀನಿ. ಇದು ಕಂಟಿನ್ಯೂ ಆಗಿ ಈ ಟೈಪ್ ಮಿಕ್ಸ್ ಮಾಡ್ಕೊತಾನೆ ಇರ್ರಿ, ಇಲ್ಲಾಂದ್ರೆ ತಳ ಹಿಡಿತೈತಿ, ಗಂಟಕ್ಕೈತಿ. ಈಗ ನಾ ಕಂಟಿನ್ಯೂ ಮಿಕ್ಸ್ ಮಾಡ್ಕೊತಾನೆ ಒಂದು 5 ನಿಮಿಷ ಕುದಿಸ್ಕೊಂಡಿನಿ. ಈಗ ಆಲ್ರೆಡಿ ಇದು ಕುದಿಯಾತೈತಿ, ನೀವು ನೋಡ್ಬೋದು. ಈಗ ಇದಕ್ಕೆ ಬಾಯಿ ಮುಚ್ಚಿ ನಾನು ಈಗ ಒಂದು 3-4 ನಿಮಿಷ ಇದನ್ನು ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇನ್ನೂ ಸ್ವಲ್ಪ ಕುದಿಸ್ಕೊತೀನಿ. ಈಗ ಒಂದು 4 ನಿಮಿಷ ನಾನು ಕರೆಕ್ಟಾಗಿ ಇದನ್ನು ಲೋ ಫ್ಲೇಮ್ ಒಳಗಿಟ್ಟು ಕುದಿಸೇನಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಕರೆಕ್ಟಾಗಿ ಬಂದೈತಿ. ಈಗ ಈ ಸದ್ಯ ಈಗ ಇದನ್ನು ಗ್ಯಾಸ್ ಬಾಯಿ ಮುಚ್ಚಿ ಗ್ಯಾಸ್ ಆಫ್ ಮಾಡತ್ತೀನಿ. ಇದು ಏನಿಲ್ಲ ಅಂದರೂ ಒಂದು 5-10 ನಿಮಿಷ ಬಾಯಿ ಮುಚ್ಚಿಟ್ರಿ ಅಂದರೆ ಕರೆಕ್ಟಾಗಿ ಅರಳ್ಕೋತೈತಿ, ಅಂದರೆ ಕರೆಕ್ಟಾಗಿ 100% ಬೇಯ್ತೈತಿ. ಈಗ ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಬಿಡತ್ತೀನಿ. ಈಗ ಇಲ್ಲಿ ಒಂದು 5 ನಿಮಿಷ ಆಗೈತಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಮೆತ್ತಗಾಗಿ ಬಂದೈತೆ ಅಂಥೇಳಿ. ಈ ಟೈಪ್ ಬರಬೇಕು ನೀವು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ತಿಳಿಯಾಗಿ ಬಂದೈತಿ. ಈ ಕನ್ಸಿಸ್ಟೆನ್ಸಿಗೆ ಹುಗ್ಗಿ ಆಗಬೇಕು, ಅಂದಾಗಷ್ಟೇ ಅದು ಟೇಸ್ಟ್ ಆಕೈತಿ. ಗಟ್ಟಿ ಆತಂದ್ರೆ ಚಲೋ ಆಗಂಗಿಲ್ಲ. ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನೀವು ನೀರು ಹಾಕ್ಕೊರಿಬೇಕಂದ್ರೆ ನಡೀತೈತೆ ಎಕ್ಸ್ಟ್ರಾ.
ಇದು ಕುದಿತಿರ್ತೈತಲ್ಲ ಆವಾಗನ ಬೇಕಂದ್ರೆ ನೀವು ಸ್ವಲ್ಪ ಈಗ ಗಟ್ಟಿ ಏನಾರ ಅನ್ನಿಸ್ತಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬರುವಂಗೆ ನೀವು ಕುದಿಸ್ಕೋಬೇಕು. ಇಲ್ಲಿ ನೋಡ್ರಿ ಅಕ್ಕಿ ಹುಗ್ಗಿ ರೆಡಿ ಆಗೈತಿ. ಬಿಸಿ ಬಿಸಿಯಾದ ಅಕ್ಕಿ ಹುಗ್ಗಿ ನೋಡಕ್ಕೆ ಎಷ್ಟು ಮಸ್ತ್ ಅನ್ಸಾತೈತಲ್ಲ, ತಿನ್ನಾಕೂ ಅಷ್ಟು ಮಸ್ತ್ ಅನಿಸ್ತೈತಿ. ಈಗ ಇದು ಫುಲ್ ಸುಡಾತೈತಿ. ಈಗ ಇದು ಬಿಸಿ ಇರುವಾಗನ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ವಾವ್, ಮಸ್ತ್ ಟೇಸ್ಟ್ ಬಂದೈತಿ. ಉಪ್ಪು ಕರೆಕ್ಟಾಗಿ ಆಗೈತಿ. ಇದನ್ನು ನೀವು ಹಾಲು ತುಪ್ಪ ಜೊತೆ ತಿನ್ಬೋದು, ಇಲ್ಲ ಶೇಂಗಾ ಚಟ್ನಿ ಜೊತೆಗೆ ತಿಂದ್ರೂ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ಅಕ್ಕಿ ಹುಗ್ಗಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡ್ರಿ. ನೀವು ಒನ್ ಟೈಮ್ ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿರಿ. ಮಸ್ತ್ ಟೇಸ್ಟ್ ಆಗೈತಿ. ನೀವು ಮಾಡಿದ್ರೂ ಹಂಗೆ ಟೇಸ್ಟಾಗಿ ಆಗಿರ್ತೈತಿ. ನನ್ನ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಮುಂದಿನ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಧನ್ಯವಾದಗಳು.